ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸ್ವಾಮಿ ಕಿಚನ್ ಅಡಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ದಾಲ್ ಕಿಚಡಿ ಹೇಗೆ ಮಾಡೋದಂತ ನೋಡೋಣ. ಇವತ್ತು ನಾವು ತುಂಬ ಈಜಿ ಮತ್ತು ರುಚಿಯಾದ ಮಿಕ್ಸ್ ಬೇಳೆ ಮತ್ತು ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಬೇಗನೆ ಆಗುತ್ತೆ ಮತ್ತು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಮುಂಜಾನೆಯ ಟಿಫಿನ್ಗೆ ಇದು ಬೆಸ್ಟ್ ರೆಸಿಪಿ. ಇಲ್ಲಿ ನಾನು ತೊಗರಿಬೇಳೆ, ಮೊಸರುಬೇಳೆ ಮತ್ತು ಹೆಸರುಬೇಳೆ 3 ಸೇರಿ 1 ಕಪ್ಪದಷ್ಟು ತೊಗೊಂಡಿರೋದು, 1 ಕಪ್ಪದಷ್ಟು ಅಕ್ಕಿ ತೊಗೊಂಡಿರೋದು, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿಣ ಮತ್ತು ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ, ಕೊತ್ತಂಬರಿ ಸೊಪ್ಪು, ಕರಿಬೇವು ತೊಗೊಂಡಿರೋದು, ಈರುಳ್ಳಿ, 1 ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ತೊಗೊಂಡಿರೋದು. ಇವಾಗ ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ನಾವು ಪೇಸ್ಟ್ ಮಾಡೋಣ. ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಸಣ್ಣಕ್ಕೆ ಕತ್ತರಿಸಿ ತಗೊಳ್ಳೋಣ. ತುಪ್ಪ ಮತ್ತು ಜೀರಿಗೆ, ಸಾಸಿವೆಯಲ್ಲಿ ನಾವು ಒಗ್ಗರಣೆ ಕೊಡೋಣ. ತುಪ್ಪದಲ್ಲಿ ತುಪ್ಪ ಇದ್ದರೆ ಯೂಸ್ ಮಾಡಿ. ಇದೆಲ್ಲ ನಾವು ಮಾಡೋವರೆಗೂ ಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ಸ್ವಚ್ಛವಾಗಿ ತೊಳೆದು ಸ್ವಲ್ಪ ನೀರಲ್ಲಿ ನೆನೆಸಿಡಿ. ಇದೆಲ್ಲ ರೆಡಿ, ನಾವು ಮಸಾಲೆ ರೆಡಿ ಮಾಡೋವರೆಗೂ. ಇವಾಗ ನಾವು ಒಗ್ಗರಣೆ ಕೊಡೋಣ. ಈಗ ಇಲ್ಲಿ ಕುಕ್ಕರ್ ಇಟ್ಟಿರೋದು ಗ್ಯಾಸ್ ಮೇಲೆ, ಅದಕ್ಕೆ ಒಂದು 2-3 ಸ್ಪೂನಷ್ಟು ತುಪ್ಪ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಎಣ್ಣೆ ಕೂಡ ಬಳಸ್ಬೋದು. ತುಪ್ಪ ಕಾಯ್ದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿ ಶುಂಠಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಸಣ್ಣಕ್ಕೆ ಕತ್ತರಿಸಿದಂಥ ಈರುಳ್ಳಿನ ಕೂಡ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಹುರಿಯಿರಿ. ಇವಾಗ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಸಾಫ್ಟಾಗಿ ನಾವು ಒಂದೇ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಒಂದು ಸಾಫ್ಟಾಗಿ ನಾವು ಟೊಮ್ಯಾಟೊನ ಹುರ್ಕೊಂಡು ತಗೊಳ್ಳೋಣ. ಸಾಫ್ಟ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿಣ, ಕಸೂರಿ ಮೇಥಿ, ಜೀರಿಗೆ ಮತ್ತು ಧನಿಯಾ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆನೆಸಿದ ಬೇಳೆ ಹಾಕಿ ಚೆನ್ನಾಗಿ ಕಲಸೋಣ. ಅಕ್ಕಿ ಕೂಡ ತೊಳೆದಿದ್ದ ಅಕ್ಕಿ ಕೂಡ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ 1.5 ಗ್ಲಾಸ್ ಅಷ್ಟು ನೀರು ಹಾಕಿ ಒಂದೇ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ಆಮೇಲೆ ಒಂದೇ ಒಂದು ವಿಜಲ್ ನೋಡಿ, ಒಂದೇ ಒಂದು ವಿಜಲ್ನಾಗೆ ದಾಲ್ ಕಿಚಡಿ ರೆಡಿ ಆಗುತ್ತೆ. ಬೆಳಿಗ್ಗೆ ಮಾಡ್ತಿರೋದು ಟಿಫಿನ್ಗೆ, ಅದಕ್ಕೆ ಸ್ವಲ್ಪ ಈಗ ನೋಡಿ ರೆಡಿ ಆಗಿದೆ. ಗ್ಯಾಸ್ ಕುಕ್ಕರ್ ತುಂಬ ತಣ್ಣಗಾದ ಮೇಲೆ ನಾವು ಲೀಡ್ ಓಪನ್ ಮಾಡಿ ನೋಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಚೆನ್ನಾಗಿ ಸ್ಮೆಲ್ ಬರ್ತದೆ. ಇವಾಗ ನಾನು ಟಿಫಿನ್ಗೆ ತುಂಬ್ತೀನಿ.
ಇವತ್ತು ಬೆಳಗ್ಗೆ ಟಿಫಿನ್ಗೆ ಮಾಡಿದ್ದೇನೆ, ಅದಕ್ಕೆ ನಾನು ಡೈರೆಕ್ಟ್ ಡಬ್ಬಿಗೆ ತುಂಬ್ತೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ಇಷ್ಟವಾಗಿದ್ದರೆ ಸ್ವಾಮಿ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.